ವೆಲ್ಕಮ್ ಟು ಅವರ್ ನ್ಯೂ ಹೋಮ್. ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಬ್ರೈಟ್ ಲೈಟ್ ಇತ್ತು ಗೊತ್ತಾ ಈ ರೂಮಲ್ಲಿ. ನೀನು ದುಡ್ಡು ಕಟ್ ಮಾಡೋಕ್ಕೋಸ್ಕರ ನೀನು ಆ ನಾಟಕ ಆಡ್ತಾ ಇದೀಯಾ? ಒಳಗಿಲ್ದಂಗೆ ಹೇಳಿದ್ದೀನಿ. ನೀನು ಕೋಟ್ಯಾದಿ ಮನೇಲಿ ಹುಟ್ಟಬೇಕಾಯ್ತು, ಮಿಸ್ ಆಗಿ ನಮ್ಮ ಕೋಟ್ಯಾದಿ ಮನೆಲ್ಲ ಕೋಟ್ಯಾದಿ ಬದಿ. ದಿಸ್ ಇಸ್ ಫಸ್ಟ್ ಡೇ ಇನ್ ದ ಸೊಸೈಟಿ. ಸೊ ಪಾಪ ಇವತ್ತು ನಮ್ಮಪ್ಪ ಪಾದ ತೊಳೆದಿದ್ದಾರೆ ನೋಡಿ. ತೊಳೆದೇ ಇಲ್ಲ ಅಂದಿಲ್ಲ ಕಣೋ. ಹಾಯ್ ಹಲೋ ನಮಸ್ಕಾರ, ನಾನು ನಮ್ಮ ಮನುಷ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂತಂದರೆ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಬ್ರೈಟ್ ಲೈಟ್ ಇತ್ತು ಗೊತ್ತಾ ಈ ರೂಮಲ್ಲಿ. ಸೊ ದಟ್ ಈಸ್ ಲೈಕ್ ಮೈ ಡ್ರೀಮ್ ಡೇ ಲೈಟ್ ಅಂತ ಹೇಳ್ಬೋದು. ಸೊ ಐಮ್ ಫೈನಲಿ ಗೆಟಿಂಗ್ ದಟ್ ಥ್ರೂ ದಿಸ್ ವಿಂಡೋ. ಸೊ ಐಮ್ ಫೈನಲಿ ಹ್ಯಾಪಿ ಅಬೌಟ್ ದ್ಯಾಟ್. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ಬೆಳಕಿತ್ತು. ನಮ್ಮ ಹತ್ರನೂ ಅದೇ ಮಾತಾಡ್ತಿದ್ದೆ. ನಾವು ಹೋಟ್ಲಿಂದ ತಿಂಡಿ ಆರ್ಡರ್ ಮಾಡಿಕೊಂಡು ಬೆಳಗ್ಗೆಲ್ಲ ತಿಂತಾ ಇದೀವಿ ನೋಡಿ. ಇಲ್ಲಿ ಬೆಳಗ್ಗೆನೇ ಅಲ್ಲ 11 ಗಂಟೆ. ನಮ್ಮಮ್ಮ ಇಲ್ಲಿ ಏನೋ ಐಟಮ್ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೈಸ್ ತಿನ್ನಕ್ಕೆ ಮನಸ್ಸಿಲ್ಲ ಅಂದರು. ಹಂಗಾಗಿ ಆರ್ಡರ್ ಮಾಡಿದ್ದೆ. 20 ಮಿನಿಟ್ಸಲ್ಲಿ ಬಂತು. ಇದು ಒಟ್ನಲ್ಲಿ ಸ್ವಿಗ್ಗಿಗೆ ಏನೋ ಪ್ರಾಬ್ಲಮ್ ಇಲ್ಲ ಅಲ್ಲಮ್ಮ, ಏನೋ ಫೋನ್ ಮಾಡ್ದಂಗೆ ಡೈರೆಕ್ಟಾಗಿ ಬಂದ್ಬಿಟ್ಟು ಕೊಟ್ಟೋದ್ರು. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಬಂದ್ಕೊಟ್ಟು ಇವ್ರಿಗೆ ಕಳ್ಸಿರೋರೆ ಗಬ್ಲು. ಚೆನ್ನಾಗಿಲ್ವಂತ ಇಡ್ಲಿ ಹುಳಿ ಆಗಿದೆ ಅಂತ ನಮ್ಮಮ್ಮ. ಅದಕ್ಕೆ ಸೇಫ್ಟಿಗೆ ಇರ್ಲಿ ಅಂತ ಪೂರಿ ಆರ್ಡರ್ ಮಾಡಿದ್ದೆ. ಇಡ್ಲಿ ತರ್ಸಲ್ಲ ನೋಡಿ, ಇವತ್ತು ಇಡ್ಲಿ ತರಿಸಿ ನನ್ನ ಪಾಡ. ನಾನು ಮೊದಲೇ ಇಡ್ಲಿ ತರ್ಸಲ್ಲ ಮನೆ ಎಲ್ಲವೇ. ಗೈಸ್ ಇವ್ರು ಯಾರೋ ಮೂವರ್ಸ್ ಅಂಡ್ ಪ್ಯಾಕರ್ಸ್ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದಾರೆ ನೋಡಿ. ನಮ್ದು ಪ್ಯಾಕ್ ಮಾಡಿದ್ರು, ಹೆಂಗ್ ಮಾಡಿದ್ರು ಗೊತ್ತಾ? ಈ ಥರ ಎಲ್ಲ ಸೀಲೆ ಮಾಡಿರಲಿಲ್ಲ ನಮ್ದು, ಎಷ್ಟು ನೀಟಾಗಿ ಮಾಡಿದ್ರು. ಅಲ್ಲಿ ಒಳಗಡೆ ಕೂಡ ಇಟ್ಟಿದ್ದಾರೆ. ನೋಡಿನ ಖುಷಿ ಆಯ್ತು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅಪ್ಪನೂ ಅದೇ ಹೇಳ್ತಾ ಇತ್ತು. ಸೊ ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡುವ ಇಲ್ಲಿಂದ. ಸೊ ಗೈಸ್ ಇವಾಗ ಫೈನಲಿ ಮಂಚಿ ಮಾಲ್ ಹತ್ರ ಬಂದ್ವಿ. ನಮ್ಮ ಮನೆ ಹತ್ರ ಹೋಗಿದ್ವಲ್ಲ, ಸೊ ಮನೆದು ರೆಂಟ್ ಮುರ್ಕೊಳ್ಳೋದಲ್ಲದೆ ಅವ್ರ ಪಾಲಿಶಿಗೆಲ್ಲ ಮುರ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಆಲ್ಮೋಸ್ಟ್ 50,000 ಮುರ್ಕೋತೀನಿ ಅಂತ ಹೇಳ್ತಿದ್ರು. ನಾನು ನಮ್ಮಮ್ಮಂಗೆ ಹೇಳಿದೆ, ನೀವೇ ಬಂದು ಮಾತಾಡ್ರಿ, ನಾನು ಸಾಫ್ಟಾಗಿ ಮಾತಾಡ್ತೀನಿ ಅಂತ ನನ್ನ ಹತ್ರ ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ನನ್ನ ಮಾತು ಕೇಳಲ್ಲ. ಆ್ಯಕ್ಚುಲಿ ಅಪ್ಪನೂ ಬಂದರು, ಅಪ್ಪ ಸ್ವಲ್ಪ ಮಾತಾಡಿದ್ರು. ಬಟ್ ನಮ್ಮಮ್ಮ ಸರಿ ಗೈಸ್ ಇಂಥ ಸಿಚುವೇಶನ್ಸ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ. ಸೊ ದೀಸ್ ಕೈಂಡ್ ಆಫ್ ಸಿಚುವೇಶನ್ಸ್ನ ಐ ಫೀಲ್ ಲೈಕ್ ಮೈ ಮಾಮ್ ಇಸ್ ಅ ಲೈಫ್ ಸೇವರ್ ಅಂತ ಅನ್ಸುತ್ತೆ. ಸೊ ಐ ಜಸ್ಟ್ ಲೆಟ್ ಹರ್ ಹ್ಯಾಂಡಲ್. ಏನು ಮಾಡ್ತಾರೆ ನೋಡೋಣ. ಬಿಕಾಸ್ ನನಗಂತೂ ಆ ಥರ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಗೈಸ್. ಬಿಕಾಸ್ ನಾವು ಮನೆ ಬರಬೇಕಾದ್ರೂ ಕ್ಲೀನ್ ಮಾಡಿಕೊಟ್ಟಿದ್ದೀವಿ, ಕ್ಲೀನೇ ಇಲ್ಲ ಹಂಗೆ ಹಿಂಗೆ ಅಂತಿದ್ದಾರೆ. ನಾನು ಮನೆಯಿಂದ ಎಕ್ಸಿಟ್ ಆಗಬೇಕಾದ್ರೆ ನಾನು ಲಾಸ್ಟ್ ಬ್ಲಾಗಲ್ಲಿ ನೋಡ್ಬೋದು. ಆಂಟಿ ಮನೆಲ್ಲ ಕ್ಲೀನ್ ಮಾಡ್ತಿದ್ರು, ನಮ್ಮ ಮನೆಗೆ ಬರ್ತಾರಲ್ಲ ಅವರು. ಅವ್ರಿಗೆ ಹೇಳಿ ಅಪ್ಪನೂ ಇದ್ದು ಅರ್ಧ ಎಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ. ಮೇ ಬಿ ಟಾಯ್ಲೆಟನ್ನು ಅವ್ರು ಕ್ಲೀನ್ ಮಾಡಲಿಲ್ಲ ಅನ್ಸುತ್ತೆ. ನಾವು ಈ ಕಡೆ ಬಂದಮೇಲೆ ಒಂಚೂರೇನೋ ಕ್ಲೀನ್ ಮಾಡಿಲ್ಲ ಅಲ್ಲ ಅಪ್ಪಾಜಿ? ಮಿಕ್ಕಿದೆಲ್ಲ ಕ್ಲೀನ್ ಮಾಡಿದ್ದಾರೆ ತಾನೆ? ಅದಕ್ಕೆ ಹಂಗೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಖತ್ ಹಸುವಾಗಿತ್ತು ನನಗೆ. ಅದಕ್ಕೆ ವಾಟರ್ ಮಿಲನ್ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಇವಾಗ ಒಳಗಡೆ ಹೋಗೋಣ. ನಮ್ಮಮ್ಮ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ, ಹಂಗೆ ಇಟ್ಕೊಂಡು ಹಿಂಗೆ ಕಟ್ಕೊಳ್ಳೋ ಅಮ್ಮ. ಏನು ಮಾತಾಡ್ತಾ ಇದೀಯಾ? ಮನೆ ನೀಟಾಗಿ ಇಟ್ಕೊಂಡಿರೋದು. ನೀನು ದುಡ್ಡು ಕಟ್ ಮಾಡೋಕ್ಕೋಸ್ಕರವ ನೀನು ಆ ನಾಟಕ ಆಡ್ತಾ ಇದೀಯಾ? ಒಳಗಿಲ್ದಂಗೆ ಹೇಳಿದ್ದೀನಿ. ಯಾರು ಹೇಳ್ತೀವಿ? ನಾವು 4 ಮನೆ ಬಾಡಿಗೆ ಕೊಟ್ಟಿದ್ದೀವಿ ಊರಲ್ಲಿ. ನಮ್ಮಪ್ಪ ನೋಡಿ ಫುಲ್ ರೌಡಿ ಝೋನಲ್ಲಿ ಇದ್ದಾರೆ ನಮ್ಮಪ್ಪ ಇವಾಗ. ಆ್ಯಕ್ಚುಲಿ ನಮ್ಮಪ್ಪ ಹೆಂಗೆ ಹೇಳ್ತಾರೆ ಅಷ್ಟೊಂದು ರೂಢಾಗಿ ಏನು ಮಾತಾಡಿಲ್ಲ. ಮೈ ಡ್ಯಾಡ್ ಈಸ್ ಆಲ್ಸೋ ವೆರಿ ಸಾಫ್ಟ್. ನಾನು ನಮ್ಮ ಅಪ್ಪನಿಂದ ಎಷ್ಟೊಂದು ಸಾಫ್ಟ್ ಇರೋದು. ಬಟ್ ಸಮ್ಟೈಮ್ಸ್ ಐ ಡೂ ಟೇಕ್ ಅ ಸ್ಟ್ಯಾಂಡ್ ಫಾರ್ ಮೈ ಸೆಲ್ಫ್. ಬಟ್ ಐ ಮೋಸ್ಟ್ಲಿ ಡೋಂಟ್ ಪ್ರಿಫರ್ ಟು ಫೈಟ್ ಗೈಸ್. ಬಟ್ ನೋಡೋಣ ಏನಾಗುತ್ತೆ, ನಮ್ಮಮ್ಮ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಇವರಿಬ್ರು ಜಗಳ ಆಡ್ತಿರೋ ಥರ ಕಾಣಿಸ್ತಿದೆ ಗೈಸ್. ದಿಸ್ ಈಸ್ ಮೈ ಮಾಮ್ ವೇರಿಂಗ್ ಮೈ ಸಲ್ವಾರ್ 2 ನಂಬರ್ 2. ನಮ್ಮಮ್ಮಂಗೆ ಎಷ್ಟು ದಿನದಿಂದ ಹೇಳ್ತಿದ್ದೆ ಇದೆಲ್ಲ ಹಾಕೊಳ್ರಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನಮ್ಮಮ್ಮನ ಮೇಲೆ. ಗೈಸ್ ನನಗೆ ಈ ಗೊಂಬೆ ಸ್ಟೈಲ್ ಇಷ್ಟ ಆಯಿತು. ನಮ್ಮಮ್ಮ ಹುಡುಗ ತಾತ ಅಂತ ಇದೆ ಇವಾಗ. ತಾತ ಗೊಂಬೆ ಅಂತ ತಾತ ಗೊಂಬೆ ಥರ ಇದೆ. ಎಷ್ಟು ಚೆನ್ನಾಗಿ ಸ್ಟೈಲ್ ಆಗಿದೆ ನೋಡಿ ಗೈಸ್. ನಮ್ಮಮ್ಮ ಏನೋ ಡೈಲಾಗ್ ಹೇಳ್ತಾರೆ, ಕೇಳಿ ಹೇಳ್ರಿ. ನೀನು ಕೋಟ್ಯಾದಿ ಮನೇಲಿ ಹುಟ್ಟಬೇಕಾಯ್ತು, ಮಿಸ್ ಆಗಿ ನಮ್ಮ ಕೋಟ್ಯಾದಿ ಮನೆಲ್ಲ ಕೋಟ್ಯಾಧಿಪತಿ ಮನೇಲಿ ಹುಟ್ಟಬೇಕಿತ್ತ ಗೈಸ್? ಅದು ನಮ್ಮಮ್ಮನ ಫೀಲಿಂಗ್ ಮಾತ್ರ ಅಲ್ಲ, ನನ್ನ ಫೀಲಿಂಗು ಅದೇನೆ. ಬಟ್ ಇಟ್ಸ್ ಓಕೆ, ನಾವೇ ಕೋಟ್ಯಾಧಿಪತಿ ಆಗೋಣ ಒಂದಿನ. ಟೈಮ್ ಹಿಡಿದೆ ಬಟ್ ಆಗೋಣ. ಗೈಸ್ ಇವಾಗ ಫೈನಲಿ ಮನೆಗೆ ಬಂದು ಊಟ ಮಾಡ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು 6 ಗಂಟೆ ಆಗೋಗಿದೆ ನೋಡಿ. ಟೈಮ್ ಆಗೋದೇ ಗೊತ್ತಾಗಲ್ಲ. ಬೆಳಗ್ಗೆ ತಿಂದಿದ್ದು ಗೈಸ್, ಇವಾಗ 6 ಗಂಟೆಗೆ, ಸಂಜೆ 6 ಗಂಟೆಗೆ ತಿಂತಾ ಇರೋದು ಊಟ. ಟೈಮಿಂಗ್ ಇಲ್ಲ ಆಗ್ಬಿಡುತ್ತೆ ನಮಗೆ. ಇಲ್ಲ ನೋಡಿ ನಮ್ಮ ಅಪ್ಪ ಹೆಂಗೆ ಬಂದು ಕುತ್ಕೊಂಡು ತಿಂತವ್ರದ್ದು ಅದು ರೂಮಲ್ಲಿ ಅಂತ ಹೇಳ್ಬಿಟ್ಟು. ಸೊ ಗೈಸ್ ನಾನಿವಾಗ ಊಟ ಮಾಡಿ ಕೆಳಗಡೆ ಸ್ವಲ್ಪ ವೈಫೈ ಬಗ್ಗೆ ಎನ್ಕ್ವೈರಿ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಪೂಲ್ ರೂಲ್ಸ್ ಏನಿದೆ ಅಂತೆಲ್ಲ ಹೇಳ್ಬಿಟ್ಟು ಕೇಳ್ಕೊಳ್ಳೋಕ್ಕೆ ನಾನು ಅಪ್ಪ ಹೋಗ್ಬೋದು. ಸೊ ಗೈಸ್ ನಾನು ಆಲ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ಆ್ಯಂಡ್ ಮಾಟಲ್ಲಿ ಇದನ್ನು ತೊಗೊಂಡೆ ಇಲ್ವಾ? ಅದೇ ಕೊಡಿ ಐಟಮ್ಸ್ನ ಎತ್ಕೊಂಡು ನೋಡಿ ಈಗ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದ್ಲು. ಆ್ಯಂಡ್ ನನಗಿನ್ನೂ ಮೈಗೆ ಟ್ಯಾಕ್ಸಿ ಸಿಕ್ಕಿಲ್ಲ. ಸೊ ಹಾಗಾಗಿ ಜಿಮ್ಗೂ ನಾನು ಇವಾಗಲೇ ಹೋಗೋಕ್ಕಾಗಲ್ಲ. ಐ ಥಿಂಕ್ ಐ ನೀಡ್ ಟು ವೆಯ್ಟ್ ಫಾರ್ ಅನದರ್ 3-4 ಡೇಸ್. ಬಿಕಾಸ್ ನನ್ನ ಡಾಕ್ಯುಮೆಂಟೇಷನಲ್ಲಿ ಈ ಸ್ಟ್ಯಾಂಪ್ ಪೇಪರ್ ಒಂದು ಸಿಕ್ಕಿಲ್ಲ ನನಗೇನು ಓನರ್ ಕಡೆಯಿಂದ. ಸೊ ಹಾಗಾಗಿ ಆ್ಯಂಡ್ ಇಟ್ಸ್ ಪ್ರೆಟಿ ಫಾರ್ ಟು ವಾಕ್, ಬಟ್ ಇಟ್ಸ್ ನೈಸ್ ಟು ವಾಕ್. ಇಟ್ ಫೀಲ್ಸ್ ನೈಸ್. ಐ ಆಮ್ ಫೀಲಿಂಗ್ ನೈಸ್ ಇನ್ ದಿಸ್ ಪ್ಲೇಸ್. ದಿಸ್ ಇಸ್ ಫಸ್ಟ್ ಡೇ ಇನ್ ದ ಸೊಸೈಟಿ. ಸೊ ದಿಸ್ ಫೀಲ್ಸ್ ಲೈಕ್ ಏನಂತಾರೆ, ಒಂದು ಹೊಸ ಜಾಗದಲ್ಲಿ ಐ ಫೀಲ್ ವೆರಿ ಅಲೋನ್. ನೋಡ್ಕೊಂಡಲ್ಲ, ಐ ಫೀಲ್ ವೆರಿ ಅಲೋನ್. ಬಟ್ ದ ಸೇಮ್ ಟೈಮ್ ಐ ಫೀಲ್ ವೆರಿ ಫ್ರೀ, ವೆರಿ ನೈಸ್. ನನ್ನ ರೂಮಲ್ಲಿ ನನ್ನ ಬಾಲ್ಕನಿ ನಿಂತ್ಕೊಳ್ಳೋಕೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಇವಾಗಲೂ ನೋಡಿ ಒಳ್ಳೆ ಗಾಳಿ ಬರ್ತಾ ಇದೆ.
ಜಸ್ಟ್ ವಾಕಿಂಗ್ ಹಿಯರ್. ಆಲ್ಸೋ ನಮ್ಮದು ಡಾಗ್ ಪಾರ್ಕ್ನ ಫಿಗರ್ ಔಟ್ ಮಾಡೋದು ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಏಬಲ್ ಟು ಫಿಗರ್ ಔಟ್. ಬೆಳಗ್ಗೆ ಅಮ್ಮ ಕರ್ಕೊಂಡು ಹೋಗಿದ್ರಂತೆ, ಸೊ ಐ ವೋಂಟ್ ಬಿ ಟೇಕಿಂಗ್ ಆರ್ ನೋ. ಬಿಕಾಸ್ ನಾನು ಮಾರ್ಟಿಂದ ಅಪ್ಪ ಹಾಲು ತೊಗೊಬರಕ್ಕೆ ಹೇಳಿದ್ರು ಅಂತ ಹೇಳಿದ್ನಲ್ಲ, ಸೊ ಹಾಲು ಜೊತೆಗೆ ಇದನ್ನೊಂದು ತೊಗೊಬಂದೆ. ಬಾರ್ನ್ವಿಲೆ ಇದೊಂದು ಚಾಕ್ಲೇಟ್ ನಾನು ತುಂಬ ತಿಂತೀನಿ. ಆ್ಯಂಡ್ ಅದ್ರ ಜೊತೆಗೆ ಇದೊಂದು ತೊಗೊಂಡೆ. ಆಲೂ ಬುಜ್ಜಿ ಚೆನ್ನಾಗಿಲ್ಲ ಗೈಸ್. ಇದು ಕಲರ್ ಹೆಂಗಿದೆ ನೋಡಿ ತೋರಿಸ್ತೀನಿ ರೀ. ಸೊ ದ ಕಲರ್ ವಾಸ್ ಸಪೋಸ್ ಟು ಬಿ ಲೈಕ್ ದಿಸ್, ಬಟ್ ದ ಕಲರ್ ಇಸ್ ಲೈಕ್ ದಿಸ್. ದಿಸ್ ಇಸ್ ಸ್ಕ್ಯಾಮ್ ಗೈಸ್. ಪ್ರೀವಿಯಸ್ ಮನೆ ಅಗ್ರಿಮೆಂಟ್ ಏನಿತ್ತು ನಮ್ಮ ಅಣ್ಣನ ಹೆಸರಲ್ಲಿ ಮಾಡಿಸಿದ್ವಿ. ಸೊ ಹಾಗಾಗಿ ನಮ್ಮ ಅಣ್ಣನೂ ಬರಬೇಕಾಯಿತು ಅದು ಅಗ್ರಿಮೆಂಟ್ ಅಂದರೆ ಅಡ್ವಾನ್ಸ್ ರಿಲೇಟೆಡ್ ಸಾರ್ಟ್ ಮಾಡೋಕ್ಕೆ. ಬಿಕಾಸ್ ಅವರು ಅಗ್ರಿಮೆಂಟ್ ಮೇಲೂ ನಮ್ಮ ಅಣ್ಣನೇ ಸೈನ್ ಮಾಡಬೇಕು ಅಂತಂದರು. ಸೊ ಹಾಗಾಗಿ ಅವನ್ನ ಕೂಡ ಫೋನ್ ಮಾಡಿ ಕರ್ಸಿದ್ವಿ. ಅಣ್ಣ ಅದಕ್ಕೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಇವತ್ತು. ಸಂಡೇ ಬರಬೇಕಿತ್ತು, ಬಟ್ ಇವತ್ತೇ ಬರ್ತಾ ಇದ್ದಾರೆ. ಸೊ ಅಮ್ಮನ ಜೊತೆ ಇವಾಗ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಯ್ಟ್ ಫಾರ್ ದೆಮ್. ನೋಡೋಣ ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು. ಲೈಕ್ ಐ ಆಮ್ ಸೂಪರ್ ಎಕ್ಸೈಟೆಡ್. ಬರ್ತಾ ಇರ್ಬೋದು, ಮೇ ಬಿ ಬರ್ಬೋದು. ಬಂದರು ಅನ್ಸುತ್ತೆ, ಐ ಆಮ್ ನಾಟ್ ಶೋರ್, ಬಟ್ ಬಂದರು ಅನ್ಸುತ್ತೆ. ನಮ್ಮ ಅಣ್ಣ ಅದಕ್ಕೆ ನಮ್ಮ ಜೊತೆಗಿದೆ ಚೆನ್ನಾಗಿರ್ತಿತ್ತು. ಬಟ್ ನಮ್ಮ ಅಣ್ಣನ ಆಫೀಸ್ ತುಂಬ ದೂರ, ಏನು ಮಾಡೋದು ಹೇಳಿ, ಹಂಗಾಗಿ ಅವರಲ್ಲಿದ್ದಾರೆ. ಇನ್ನೂ ಬರೋಂಗಿಲ್ಲ ಗೈಸ್. ಐ ಥಿಂಕ್ ಈ ಮಧ್ಯದ ಲಿಫ್ಟ್ ಇಲ್ಲ, ಈಗ ಲಿಫ್ಟ್ ಬರುತ್ತೆ ಎರಡಲ್ಲೊಂದು. ನೋಡುವ. ಓಹೋ ಅಲ್ಲೇ ಕೇಳಿದ್ರಲ್ಲ ಮೈಗೆ ಟ್ಯಾಕ್ಸಿಸ್ಗೆ. ಹಾಸ್ಪಿಟ್ಲ್ ಒಂದು ವೆಲ್ಕಮ್ ಒಳಗೋದ್ಮೇಲೆ ಹೇಳ ಅನ್ಕೊಂಡು ಕಣ್ಯಾಗ ರೆಡ್ ಆಗ್ಬಿಟ್ಟಿದೆ ಇನ್ನು ಗಾಡಿ ಬಂದು. ಯಶು ಯಾವ ಬ್ರ್ಯಾಂಡ್ ಕುಡ್ಕೊಂಬಂದೆ? ನನಗೂ ಸ್ವಲ್ಪ ಕೊಡು. ಇವಾಗ ಒಳಗೆ ಕೊಡ್ತೀನಿ. ನಾನು ಫುಲ್ ಎಕ್ಸೈಟ್ ಆಗಿದ್ದೆ ನೀವೆಲ್ಲ ಬರ್ತಿದ್ದೀರಾ ಅಂತ. ವೆಲ್ಕಮ್ ಟು ಅವರ್ ನ್ಯೂ ಹೋಮ್. ವೆಲ್ಕಮ್ ಮಾಡ್ತಾರೆ ನೋಡಿ ಇಲ್ಲಿ. ಈ ಡಬ್ಬೊಂದು ಬಾಗ್ಲ ಕೊಡು, ನಂಗೆ ಭಯ ಆಯ್ತು ಇವಳ ಮೇಲೆಲ್ಲ ಹಾಕೊಂತು ಅಂತ. ಒಂದು ರೌಂಡ್ ನೆಗ್ದೋಳು. ನೀವೆಲ್ಲ ಇವಾಗ ಸಾರ್ಟ್ ಮಾಡ್ಕೊಡ್ಬೇಕು ಇವಾಗ ಕುತ್ಕೊಂಡು. ನನ್ನ ರೂಮಲ್ಲಂತೂ ಎಷ್ಟು ಜೋರ ಗಾಳಿ ಬರ್ತಿತ್ತು ಅಂದ್ರೆ ಶಕೆಗಾಲ ನಂಗೆ ಚಳಿ ಆಗ್ಬಿಟ್ಟು ಡೋರ್ ಕ್ಲೋಸ್ ಅಂದ್ರೆ ವಿಂಡೋ ಕ್ಲೋಸ್ ಮಾಡಿದ್ದೀನಿ ನಾನು. ಇಲ್ಲ ನೀರು ಹಾಕಿರೋದಪ್ಪ. ನಾನು ಫಸ್ಟ್ ಇಲ್ಲಿಗೆ ಬಂದೆ ನೋಡಕ್ಕೆ. ಎಷ್ಟು ನೋಡಿ ಬಾಲ್ಕನಿ ಎತ್ಬಿಟ್ಟು ನೋಡ್ತಾಳೆ. ನಾನು ಇಲ್ಲಿ ಆಟ ಆಡೋದಿಲ್ಲ, ಇಲ್ಲ ಒಂದು ಲಿಫ್ಟ್ ಕೊಟ್ಬಿಟ್ಟಿದ್ರೆ ಹಿಂಗೆ ನೆಗೆದ್ಬಿಡ್ತಿದ್ದೆ. ಫುಲ್ ಅಲ್ಲೆಲ್ಲ ಮಕ್ಕಳೆಲ್ಲ ಸ್ಕೇಟಿಂಗ್ ಆಡ್ತಿರ್ತವೆ. ನಾನು ನಿನ್ನೆ ನೋಡಿದಾಗ ನಾನು ಬಾಡಿಗೆ ಕೊಟ್ಟಿದ್ದೀನಿ. ಹೌದು, ಎಷ್ಟು ಜಾಗ ಅಂತ ಎಷ್ಟು ಬಾಡಿಗೆ ಕೊಟ್ಟಲ್ಲ ಅಂತ. ಎಷ್ಟು ನನ್ನ ರೂಮ್ ಎಲ್ಲ ನೋಡುವ, ನೀನು ನೋಡಿಲ್ಲ ಅಲ್ಲ ನೀನು? ಒಂದೇ ಇಲ್ವಲ್ಲ, ಬರೀ ವಿಡಿಯೋ ನೋಡಿರತ್ತಾನೆ. ಅಡಿಗೆ ಮನೆ ನಮ್ದು. ಅಡುಗೆ ಮನೇಲಿ ಯಾವ ರೇಂಜಿಗೆ ತುಂಬಿಟ್ಟಿದೀವಿ ಸದ್ಯಕ್ಕೆ. ಸದ್ಯಕ್ಕೆ ತುಂಬಿರೋದು. ಸದ್ಯದ ಪರಿಸ್ಥಿತಿ ಹಿಂಗಿದೆ ಗೈಸ್. ಕ್ರೇಟ್ ಅದು ನಮ್ದೇ ತಾನೆ, ಅವ್ರು ಹಿಡ್ಕೊಂಡ್ಬಿಟ್ರೆ ಅಂದ್ಕೊಂಡೆ ನಾನು ಒಂದು ವರ್ಷಕ್ಕೆ. ಓಕೆನಾ ಎಷ್ಟು ಸಾರ್ಟೆಡ್ ರೈಟ್? ಎಷ್ಟು ಜನ ಬೇಕಾದ್ರೆ ನಿಂತ್ಕೊ ಗೊತ್ತಾನೆ ಇಲ್ಲಿ. ಈ ಕಡೆ ಆ ಕಡೆ ಎಲ್ಲ ನಿಂತ್ಕೋಬಹುದು. ನೆಕ್ಸ್ಟ್ ಅದ್ರ ಕುಕಿಂಗ್ ವಿಡಿಯೋ ಪ್ಲಾನ್ ಮಾಡ ಇಲ್ಲಿ. ಉಪ್ಪಿನಕಾಯಿ ಉಪ್ಪಿನಕಾಯಿ ಯಶು ಸ್ಪೆಷಲ್ ಉಪ್ಪಿನಕಾಯಿ. ಸುಮಾರು ಜನ ಮೆಸೇಜ್ ಹಾಕಿದ್ರು ರೆಸಿಪಿ ಹಾಕಿ. ಅದಾದ್ಮೇಲೆ ಇದು ನನ್ನ ರೂಮು. ಕಿಂಗ್ ಸೈಜು. ನನ್ನ ಬೆಡ್ ಚಿಕ್ಕದಾಗ್ತಿದೆ. ನಂದೇ ದೊಡ್ಡದಿದ್ದು, ಅದೇ ಚಿಕ್ಕದಾಗ್ತಿದೆ ಗೈಸ್ ನೋಡಿ. ಬೆಳಗ್ಗೆ ಎಷ್ಟು ಪಳ್ಳ ಅಂತ ಲೈಟ್ ಬರುತ್ತೆ ಗೊತ್ತಾ ಶೋ. ಐಮ್ ಲೈಕ್ ಸೂಪರ್ ಹ್ಯಾಪಿ ಅನ್ಕೋ. ಬೆಳಗ್ಗೆ ಹೆಚ್ಚಾಗ್ಬಿಡಿ. ಗಾಳಿ ನೋಡು ಹೆಂಗಿದೆ ಗಾಳಿ. ಆಯ್ತು, ಕೆಳಗಡೆ ಇನ್ನೂ ಚೆನ್ನಾಗಿ ಫೋಟೋ ತಗೋಬಹುದು ಎಷ್ಟು. ಹಾ, ಅಲ್ಲಿ ನಿಂತ್ಕೋಬೇಕಷ್ಟೇ ಹೋಗಿ. ಗೈಸ್ ನನ್ನ ರೂಮಲ್ಲಂತೂ ಸಕ್ಕತ್ ಗಾಳಿ ಬರುತ್ತೆ ಗೈಸ್, ಮಸ್ತ್ ಗಾಳಿ ಬರುತ್ತೆ. ಇಟ್ಸ್ ಲೈಕ್ ನಾನು ಏನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮನೇಲಿ ಅದೆಲ್ಲ ಇದೆ. ಇಲ್ಲಿ ನೋಡಿ ಏನೋ ಮಾತುಕತೆ ನಡೀತಾ ಇದೆ ಇವ್ರಿಬ್ರದ್ದು. ಇವ್ರದ್ದೇನೋ ಕುಕಿಂಗ್ ಪ್ಲಾನಿಂಗ್ ನಡೀತಾ ಇದೆ. ಇವತ್ತಿಲ್ಲಿ ಉಳ್ಕೋತೀರಾ ಡುಮೂಸ್? ಸುಳ್ಳು ಸುಳ್ಳು, ಇಲ್ಲೇ ತಳ್ಬಿಡ್ತೀನಿ ಇವಾಗ ನಿನ್ನ. ಇಲ್ಲಿಗೆ ಬಿದ್ಬಿಡ್ತೀಯ ಆಮೇಲೆ ನೋಡು. ಲೈಟು ಲ್ಯಾಂಡ್ ಆಯ್ತಾ ಇಲ್ವಾ ನಮ್ಗೆ ಅಂತ ನೋಡ್ತಾ ಇದ್ವಿ. ಇಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಆ ರೂಮಲ್ಲಿ ನೋಡಿ, ಆ ರೂಮ್ ವಿಂಡೋ ಇಂದ ನೋಡಿ, ಇನ್ನೂ ಚೆನ್ನಾಗಿದೆ. ನೀನ್ ಕೇಳಿದ್ದೀಗ ಅವ್ರು ಹೋಗ್ರಿ ಅಂತ ಹೇಳ್ದಂಗ ಆಯ್ತು ಈಗ. ಇಲ್ಲ ಎಷ್ಟು ಅರ್ಥ ಮಾಡ್ಕೊಳ್ತಲ್ಲ, ಹಂಗೆಲ್ಲ ನಾನು ಹೇಳಲ್ಲ ಅಂತ. ಇವಾಗ ನನ್ನ ಇನ್ನೊಂದು ರೂಮ್ ತೋರ್ಸೋ ಸಮಯ ಗೈಸ್. ಇಟ್ಸ್ ಲೈಕ್ ಹೆಂಗೆ ಅಂತಂದ್ರೆ ರೆಡಿನೇ ಆಗಿಲ್ಲ ನನಗೆ ಅಷ್ಟೊಂದು. ನೋಡಿ ಹಿಂಗ್ ಮೆಸ್ಸಿ ತೋರ್ಸೋದ್ರಲ್ಲ ಎಷ್ಟೊಂದು ಖುಷಿ ನನಗೆ. ಇಲ್ಲಿ ನೋಡು ಫುಲ್ ಬಿಲ್ಡಿಂಗು. ಸೊ ಗೈಸ್ ನಾನು ಹೆಂಗೆ ಬಿಲ್ಡಿಂಗ್ ನೋಡಕ್ ಇಷ್ಟಪಡ್ತಿದ್ದೆ, ಟಾಲ್ ಯಶಿಗೂ ಅದೇ ತರ ಫೀಲಿಂಗ್. ಅವಳು ಅದನ್ನೇ ಹೇಳ್ತಾ ಇದ್ಲು, ನನ್ಗೂ ಈ ತರ ನೋಡಕ್ ಇಷ್ಟ ಅಂತ ಹೇಳ್ಬಿಟ್ಟು. ಇಲ್ಲ ಇಲ್ಲಿಂದ ಅದಕ್ಕೆ ಕೊಟ್ಟಿರೋದು ಅವರು. ನನಗೆ ಗೊತ್ತಿರ್ಲಿಲ್ಲ, ನಾನು ಏನಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೋಸ್ಕರ ಹಿಂಗ್ ಕೊಟ್ಟಿದ್ದಾರೆ ಅನ್ಕೊಂಡೆ. ಬಟ್ ನೋಡಿ ಗೈಸ್ ಹೆಂಗ್ ಕಾಣಿಸುತ್ತೆ ರಾತ್ರಿ ಹೊತ್ತಲ್ಲಿದು. ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಬೋದು. ನನ್ನ ವೆಯ್ಟ್ ತಡೀತ. ಬಟ್
ದಿಸ್ ವಾಸ್ ಮೈ ರೂಮ್ ಬೆಡ್ರೂಮ್ ಆಗಿರೋ ಇನ್ನೂ ಚೆನ್ನಾಗಿರ್ತಿತ್ತು ಬಿಕಾಸ್ ಲುಕ್ ಅಟ್ ದ ಬಿಲ್ಡಿಂಗ್ ಐಸ್ ನಾನು ಹಿಂಗೆ ನೋಡ್ಕೊಂಡೆ ಹಂಗೆ ಕಣ್ಣು ಮುಚ್ಕೋತಿದ್ದೆ ಬಟ್ ಆ ರೂಮಲ್ಲಿ ಒಂದು ಏನು ಗಾಳಿ ಇದೆ ಗೊತ್ತಾ ಸಕ್ಕತ್ ಗಾಳಿ ಆ ರೂಮಲ್ಲಿ ಅಲ್ಲ ಎಷ್ಟು ಒಳ್ಳೆ ವೆಂಟಿಲೇಷನ್ ಇದೆ ಆ ರೂಮಲ್ಲಿ ಇಲ್ಲೂ ಅಷ್ಟೇ ಈ ರೂಮಲ್ಲೂ ಮೇಲ್ಗಡೆ ಲೈಟಿಂಗ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಐ ರಿಯಲಿ ಲೈಕ್ ಇಟ್ ಯು ಕ್ಯಾನ್ ಸಿ ಇನ್ನು ಕರ್ಟನ್ಸ್ ಎಲ್ಲ ಹಾಕಬೇಕು ಹಳೆ ಮನೇಲಿ ಹಾಕ್ಬಿಟ್ಟು ಗಲೀಜಾಗಿದೆ ಲಾಂಡ್ರಿ ಕೊಡ್ಬೇಕು ಕೆಳಗಡೆ ಇವತ್ತು ಹೋದಾಗ ಅದೇ ಅಂದ್ಕೊಂಡೆ ಹಾಂ ಇಲ್ಲ ಇವು ಸದ್ಯಕ್ಕೆ ಧೂಳಾಗಿದೆ ನೆಲ ಇದ್ ಮಾಡಿಲ್ಲಲ್ಲ ಪೊರ್ಕೆನೂ ಇರ್ಲಿಲ್ಲ ಅದಕ್ಕೆ ಹಾಕೊಂಡಿದ್ದೀವಿ ನನ್ನ ರೂಮಲ್ಲಿ ಹಾಕಿದ್ದ ನೋಡಿದ್ರ ಅಲ್ಲಿ ಒಂಥರ ನಿಮ್ ರೂಮಲ್ಲಿ ಬೆಣ್ಣೆ ತರ ಇತ್ತಲ್ಲ ಬೆಣ್ಣೆ ತರ ಸಾಫ್ಟ್ ಆಗಿ ಅದ ಈ ಸೈಡಿಗೆ ಹಾಕಿದ್ನಲ್ಲ ಅದಮ್ಮ ಮೇ ಬಿ ತೊಳೆದಿಟ್ಟಿದ್ದಾರೆ ಅನ್ಸುತ್ತೆ ಇನ್ನೂ ಒಂದು ಹೊಸದಿದೆ ಯಾವ ತೆಗೆಯಕ್ ಹೋಗಿಲ್ಲ ಸದ್ಯ ಕ್ಲೀನ್ ಆಗ್ಲಿ ಅರೇಂಜ್ ಆದ್ಮೇಲೆ ತೆಗಿಯೋಣ ಅಂತ ಹೇಳ್ಬಿಟ್ಟು ಇದಕ್ಕ ಇದಕ್ಕೆ ಸೂಟ್ ಆಗುತ್ತೆ ಬಟ್ ಏನಂತಂದ್ರೆ ಕಾಟಿನ್ ಒಂದು ಕಲರ್ ಆಯ್ತು ಬೆಡ್ಡಿನ ಇದೊಂದು ಕಲರ್ ಆಯ್ತು ಇದಕ್ಕೆ ಬೆಡ್ಶೀಟ್ ಆ ಕಲರ್ ಹಾಕೋಬಿಡಿ ನಾನೇನ್ ಅನ್ಕೊಂಡೆ ಅಂದ್ರೆ ಅಪ್ಪ ಅಮ್ಮಂದು ಕಿಂಗ್ ಸೈಜ್ ಕಾಟು ಸೊ ಈ ಮ್ಯಾಟ್ರಸ್ ಅವ್ರಿಗೆ ಕೊಟ್ಬಿಟ್ಟು ನಾನು ಹೊಸ ತಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ ಹಂಗೆ ಮಾಡೋದು ಗೈಸ್ ಸ್ವಲ್ಪ ಅರೇಂಜ್ ಮಾಡ್ಕೋಣ ಅದಾದ್ಮೇಲೆ ಅದಕ್ಕೆ ಕೈ ಹಾಕೋಣ ಸೊ ಇನ್ನು ಇಷ್ಟೆಲ್ಲ ಐಟಮ್ಸ್ ಎಲ್ಲ ತೆಗಿಬೇಕು ಏನ್ ಎಷ್ಟು ಸಲ ಕಾಫಿ ಕುಡಿತೀರಪ್ಪಾಜಿ ನೀವು ಸ್ವಲ್ಪ ಕೊಡಿದಮ್ಮ ಆಗ್ಲೇ ಊಟ ಮಾಡ್ಬೇಕಾದ್ರು ಗೈಸ್ ನಾನು ಊಟ ಮಾಡ್ತಾ ಇದೀನಿ ಬಂದು ಆರಾಮಾಗಿ ಕುತ್ಕೊಂಡು ಇದು ಬೇಕಾ ಅದ್ ಬೇಕಾ ಅಂತ ಕೇಳ್ತಾರೆ ನೀವು ಊಟ ಮಾಡಲ್ವಾ ಅಂದ್ರೆ ಕಾಫಿ ಮಾಡ್ಕೊಂಡು ಕೂತವ್ರೆ ಎಷ್ಟು ಕಾಫಿ ಹುಚ್ಚು ನೋಡಿ ಇವ್ರಿಗೆ ಕಾಫಿ ಕುಡ್ಬೇಕು ಊಟ ಕಮ್ಮಿ ಪರಲ್ಲ ಕಾಫಿ ಇರಬೇಕು ನಿದ್ದೆಗಳಲ್ಲಿ ಕೊಟ್ಟರು ಕಾಫಿ ಕುಡಿತಾರೆ ಅಂತ ಜನ ಇವರು ಅದು ಸುಡ್ಸುಡೋದು ಗೈಸ್ ಸುಡ್ಸುಡೋದು ಕುಡಿತಾರೆ ಮನುಷ್ಯರಲ್ಲ ಇವರು ಹೌದೌದು ನಮ್ಮ ಅಣ್ಣಂದು ಮತ್ತೆ ಅಮ್ಮಂದೇನೋ ಟಾಕ್ಸ್ ನಡೀತಾ ಇದೆ ಏನ್ ಟಾಕ್ಸ್ ನಡೀತಾ ದೇವ್ರ ಮನೆ ಇಲ್ಲೇ ಒಂದ್ ಸೆಕ್ಷನ್ ಮಾಡ್ಕೊಂಡು ಇಟ್ಕೋಬೇಕು ಅಷ್ಟೇನು ಮಾಡಂಗಿಲ್ಲ ಅಲ್ಲಿ ಉದ್ದಕ್ಕಿಲ್ಲ ಅಡ್ಡಡ್ಡ ಬೇಗ ದೀಪದ ಕಪ್ಪಾಗುತ್ತೆ ದೀಪ ಹಚ್ಚೋದ್ರಿಂದ ಇಲ್ಲಿಗೆ ನಾ ದೇವ್ರ ಮನೆ ಇಲ್ಲ ಅದೇ ಪ್ರಾಬ್ಲಮ್ ಅದೇ ಹುಡುಕ್ತಿದ್ದೆ ಎಲ್ಲಾರು ನಿಂತ್ಕೊಂಡು ನೋಡ್ತವ್ರೆ ದೇವ್ರ ಮನೆ ನಿಂಗ್ ಫಿಗರ್ ಔಟ್ ಮಾಡೋದು ಅಂತ ಹೇಳ್ಬಿಟ್ಟು ಇಷ್ಟು ರೋಲ್ ಇದಾವೆ ಮನೇಲಿ ಎಷ್ಟು ಕೊನೆಗೂ ಹೇಳಲಿಲ್ಲ ಯಾವ ಬ್ರ್ಯಾಂಡು ಅಂತ ಗೈಸ್ ನನಗೆ ನನ್ ಕಣ್ಣು ರೆಡ್ ಆಯ್ತು ನೋಡಂಗಂತವ್ರೆ ಶೀತ ಲಿಟ್ರಲಿ ನಮ್ಮ ಅಪ್ಪ ಅಮ್ಮನ ಬೆಡ್ರೂಮ್ ಅಲ್ಲಿ ಬಂದೆ ಅಂಡ್ ಅವ್ರ ವಿಂಡೋಲು ನೋಡಿ ಗೈಸ್ ನನ್ನ ಕೂಲಲ್ಲಿ ಹೆಂಗ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೊ ದಿಸ್ ಈಸ್ ದ ವೆಂಟಿಲೇಷನ್ ದಟ್ ಐ ಹ್ಯಾವ್ ಇನ್ ದಿಸ್ ಹೌಸ್ ಐ ಮೀನ್ ಲೈಕ್ ಲುಕ್ ಅಟ್ ದಿಸ್ ಈಸ್ ದ ಫೀಲಿಂಗ್ ಗೈಸ್ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಲುಕ್ ಅಟ್ ಐ ವಾಂಟೆಡ್ ಟು ಏನಂತಾರೆ ಬಿ ಅ ಲಿಟಲ್ ಏನಂತಾರೆ ಒಂದು ಚೂರು ಮೇಲಿರ್ಬೇಕು ಅನ್ನೋದಿತ್ತು ಈ ತರ ಮೇಲಿರ್ತೀನಿ ಅಂತ ಗೊತ್ತಿರ್ಲಿಲ್ಲ ವೆರಿ ಹ್ಯಾಪಿ ಅಂತ ಹೇಳ್ಬೋದು ಗೈಸ್ ಕೋಳ್ಬಳೆ ನಿಮ್ಗೆ ಬೇಕು ನೀವೇ ತಿನ್ನಿ ನೀವೇ ಚೆನ್ನಾಗಿರಿ ಪರವಾಗಿಲ್ಲ ತಳಿ ಇದ್ ಬೇಡ ಇತ್ತಾಳೆ ಚಿಕ್ಕ ತಿನ್ಬಾರ್ದು ತಿಂದಿದ್ದೀನಿ ನಾನು ಅಯ್ಯೋ ತಿಂದು ದಪ್ಪ ಆಗೈತೆ ಮತ್ತೆ ಗೈಸ್ ಮುಗೋಟು ಅಲ್ಲಿ ನಿಮ್ದು ಬಿತ್ತು ನಾನು ಒಂಚೂರು ತಿಂದಿದ್ದ ಮುಡ್ಕೊಂಡು ತಿಂದಿದ್ದು ಅಪ್ಪ ಹೊಸ ಮನೆಗೆ ಬಂದಲು ಶರ್ಟ್ ಹಾಕೊಂಡಿಲ್ಲ ಅವರಿಗೆ ವೆಂಟಿಲೇಷನ್ ಬೇಕಲ್ಲ ನಮ್ಮಪ್ಪ ಪಾತ್ರೆ ತೊಡಗವ್ರಂತೆ ಬೆಳಕೇನು ಇರ್ಲಿಲ್ಲ ಎಲ್ಲ ಹಂಗೆ ಬಿಟ್ಟು ಹೋಯ್ತು ಬೆಳಿಗ್ಗೆ ನಂಗೊಂದು ರಾಶಿ ಇತ್ತು ಎಲ್ಲ ಗಲೀಜಾಗುತ್ತೆ ನಮ್ಮ ಅಪ್ಪಂದು ಸ್ಲೀವ್ಲೆಸ್ ಸ್ಟೈಲ್ ಮುಂಚೆಯಿಂದ ನಾನು ಸ್ಲೀವ್ಲೆಸ್ ಟಾಪ್ ವೈಟ್ ಟಾಪ್ ನೋಡಿ ಗಾಡಿ ಇದ್ದು ಅಂದ್ರಲ್ಲ ಇಲ್ಲ ತಟ್ಟೆ ಬೆಳಗಿಟ್ಟಾರೆ ಅಲ್ಲಿ ಒಂದು ಬಾಕ್ಸ್ ಬೆಳಗಿಟ್ಟಾರ ಅಲ್ಲ ನೋಡ್ಬಾ ನಮ್ಮಂಗೆ ಗೈಸ್ ನಾನು ನೋಡ್ತೀನಿ ಇವಾಗ ಹೋಗಿ ಅವು ಅವು ಈ ತಟ್ಟಿಂದ ಇವೆಲ್ಲ ಬೆಳಿರೋ ಇವು ಹಾಟ್ ಬಾಕ್ಸ್ ಗೈಸ್ ದಿಸ್ ವಿಲ್ ಬಿ ದ ಫ್ಯೂಚರ್ ಮೀ ನಮ್ಮಪ್ಪ ಪಾಪ ತೊಳ್ಕೊಟ್ಟಿದೆ ನಮ್ಮಮ್ಮ ಬರೋಷ್ಟ್ರಲ್ಲಿ ಅದನ್ನ ತೊಳ್ದಿಲ್ಲ ಹಂಗನ್ಲಿಲ್ಲ ರಾಶಿ ಇದಾವೆ ಅಂದ್ರಲ್ಲ ಅದಕ್ಕೆ ಮಾಡಿಲ್ಲ ಅದ ಹೆಂಗ್ ರಾಶಿ ಇರುತ್ತೆ ಅದು ತುಂಬಾ ಫುಲ್ ಆಗಿದ್ದು ಗೊತ್ತಾ ಅವೆಲ್ಲವಾ ಗೊತ್ತಿಲ್ಲ ಕಣಪ್ಪ ನಾನಂತೂ ರಾಶಿ ಮಾಡಲ್ಲ ಇಷ್ಟೇ ಇದ್ದು ಇಲ್ಲ ಅವೆಲ್ಲವೂ ತೊಳೆದ ಈಗ ಗೈಸ್ ಏನಂದ್ರೆ ನನ್ನ ಸಬ್ಸ್ಕ್ರೈಬರ್ ಕೂಡ ಯಾರೋ ಬಂದ್ಬಿಟ್ಟು ನನಗೆ ಫಸ್ಟ್ ದಿನ ಶಿಫ್ಟ್ ಆಗಿದ್ದ ದಿನಾನೇ ಈ ತರ ನಾನು ಇಲ್ಲಿ ಕೆಲಸ ಮಾಡ್ತೀನಿ ನಿಮಗೂ ಬೇಕಂದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಅವ್ರ ನಂಬರ್ ಇಸ್ಕೊಂಡಿದ್ದೀನಿ 1 ಮಂತ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೀನಿ ಅದಾದ್ಮೇಲೆ ನೋಡೋಣ ಸ್ವಲ್ಪ ಎಲ್ಲ ಸಾರ್ಟ್ ಮಾಡ್ಕೋಣ ಅದಾದ್ಮೇಲೆ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಬಿಕಾಸ್ ಅಲ್ಲಿದ್ದಾಗಲೂ ಇದ್ರಲ್ಲ ಅಪ್ಪ ಅಮ್ಮಂಗೆ ಈಸಿ ಆಗೋದು ಪಾಪ ಇವತ್ತು ನಮ್ಮಪ್ಪ ಪಾತ್ರೆ ತೊಳೆದಿದ್ದಾರೆ ನೋಡಿ ತೊಳೆದೇ ಇಲ್ಲ ಅಂದಿಲ್ಲ ಕಣೋ ರಾಶಿ ಇಲ್ಲ ಅಂತ ಹೇಳಿದ್ದು ಪೆದ್ದ ಇನ್ನು 2 ಬಾಕ್ಸ್ ತೊಳೆದಿಲ್ಲ ಅಂತ ಹೇಳ್ತಿರೋದು ಕಣಪ್ಪಜ್ಜಿ ಕಾಪಿ ಮಾಡಿದ್ದು ಅಮ್ಮ
ಇರ್ಬೇಕಲ್ಲ ಅಪ್ಪ ಜಿಯೋ ಬಾಕ್ಸ್ ಅಲ್ಲಿ ಗೈಸ್ ಈ ಮನೆ ಯಾವಾಗ ಸಾರ್ಟ್ ಮಾಡ್ಕೋದು ಗೊತ್ತಿಲ್ಲ. ಅಪ್ಪಾಜಿ ನಾನು ಇದು ಬಿಸಾಕ್ರಿ ಅಂತ ಹೇಳಿ ನಾನು ಇದೇನಕ್ಕೆ ಎತ್ಕೊ ಬಂದ್ರಿ ಇದನ್ನ? ಈಗ ನೋಡ್ತಾ ಇದೀಯಾ? ನಿಮಗೆ ಯಾಕೆ ಏನ್ ಹೇಳಿದ್ರು ಮಾಡಲ್ಲ ನೀವು? ಚೆನ್ನಾಗಿ ಬಂದಿದ್ದೀರಿ ವಾಸ್. ಗೈಸ್ ನಾನು ಬಿಸಾಕಿ ಅಂತಂದ್ರೆ ಬೇಡದಲ್ಲ ಕಸಾನೆಲ್ಲ ಎತ್ಕೊಂಡ್ ಬರ್ತಾರೆ. ಎಷ್ಟು ಐಟಮ್ಸ್ ಹಂಗೆ ಎತ್ಕೊಂಡ್ ಬಂದಿದ್ದಾರೆ. ನಮ್ಮ ಅಪ್ಪಾಜಿಗೆಲ್ಲ ಕೊಡ್ತೀನಿ ನೋಡ ಬಿಸಾಕ್ರಿ ಅಂತ ಹೇಳ್ಬಿಟ್ಟು. ಮೇಲೆ ಅಂಟಾಕ್ ಮೇಲ್ ತುಂಬುರ್ ನಿಮ್ನು ಮೇಲ್ ತುಂಬ್ತೀನಿ ನಾನು. ಹೇಳಿದ್ರೆ ಅದ್ ಬೇಡ ಅಂತ ಹೇಳಿದ್ವಲ್ಲಮ್ಮ ತಗೊಂಬಂದಿರೋದಲ್ಲ ಫ್ಲವರ್ದಲ್ಲ. ಈ ಹೂವು ಬಿಸಾಕ ಕೇಳಿದ್ದಲ್ವಾ? ಏ ಅಲ್ಲಿ ಸೈಡ್ ಇಟ್ಟಿದ್ದೆ ಇತ್ತಂದ್ರಲ್ಲ ಇನ್ನೊಂದು ಅಲ್ಲಿ ಅದು ದೊಡ್ಡದು ಅದ್ ಜೊತೆ ಅದ್ ಎತ್ಗೆ ಬಂದಾರೆ. ಅವ್ರು ಎತ್ಕೊಂಡ್ ನೀವ್ ಹೇಳ್ಬೇಕು ತಾನೆ. ನಾನ್ ಅಂದ್ಮೇಲೆ ನೋಡ್ಲಿ ಕೆಳಗ್ ನೋಡ್ಲ. ಆಯ್ತು ನಮ್ಮ ಅಪ್ಪಂಗೆ ಒಟ್ಟಾಗಿ ಬಿಡಕ್ ಮನ್ಸಿಲ್ಲ ಆಯ್ತಾ. ಸುಮ್ನೆ ಎಕ್ಸ್ಕ್ಯೂಸ್ ಹೇಳೋದು ಅಷ್ಟೇ, ನಾನು ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಹೇಳ್ಬಿಟ್ಟು ನಾವ್ ಅಲ್ಲಿ ಇರ್ಲಿಲ್ವಲ್ಲ ಅಂತ. ಬರೀ ಊಟದ ಬಾಕ್ಸ್ ಎಷ್ಟು 2 ಸೈಜ್ ತಗೊಂಡಿದ್ರೆ ಕೆಳಕ್ಕೆ. ಊಟದ ಬಾಕ್ಸಾ? ಅದೇ ನೆನ್ನೆ ಇತ್ತಿಂದ್ವಲ್ಲದ ಬಾಕ್ಸ ಹ್ಮ್ ನಾನು ಕವರ್ಗೆ ಹಾಕಿ ಬರ್ಲಿಲ್ಲ ಹಂಗಾಗಿ ನಾನು ಅಲ್ಲಿ ತಗೊಂಡು ಇಟ್ಟಂಗೆ ಅವು ತಂದು ಮತ್ತೆ ಅಡಿ ಕೆಳಕ್ಕೆ ಇಡೋದು, ಮತ್ತೆ ಇಲ್ಲಿ ಇಡೋದು, ಇನ್ನೊಬ್ಬ ಬಂದು ಇನ್ನೊಂದು ಕೆಳಕ್ಕೆ ತಗೊಳ್ಳೋದು. ಗೈಸ್ ನಮ್ಮಲ್ಲಿ ಇದನ್ನ ಮಿಕ್ಸ್ ಮಾಡಿ ಅವತ್ತು ರೊಟ್ಟಿ ಮಾಡ್ತಾರೆ. ನಮ್ಮ ಅಣ್ಣ ಹೇಳ್ತಾನೆ ರೋಡ್ ಸೈಡ್ ರಿಪೇರಿ ಅಂತ ಕೂಕೊಂಬರ್ತಾರಲ್ಲ ಅವ್ರ ಹತ್ರ ರಿಪೇರಿ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಶಾಪ್ದು ಸ್ವಲ್ಪ. ನಾನು ಇವಾಗ ಯಾವ ರೋಡ್ ಸೈಡ್ ಮನೇಲಿ ಇದೀನಿ ಗೈಸ್, ಇವಾಗ ಅವ್ರು ನುಡ್ಕೊಂಡು ಹೋಗೋದಕ್ಕೆ ನನಗೆ ಎಲ್ಲರೂ ಸಜೆಸ್ಟ್ ಮಾಡ್ತಾರೆ. ಬಟ್ ಅವ್ರ ಸಜೆಷನ್ ಯಾರ್ದು ಸಜೆಷನ್ ತಗೊಳಕಾಗಲ್ಲ ಅಂತ ಸಜೆಷನ್ ಕೊಡ್ತಾರೆ ಎಲ್ಲರೂ. ನನ್ ಮೇಲೆ ನನ್ಗೆ ಬೇಜಾರಾಗ್ಬಿಟ್ಟಿದೆ. ಇವ್ರಿಬ್ರು ನೋಡಿ ಮ್ಯಾಚಿಂಗ್ ಮಾಡ್ಕೊಂಡು ಅವ್ರಿಗೆ ಬರ್ತಾರೆ. ಇಲ್ಲ ಆಲ್ಮೋಸ್ಟ್ ಸೇಮ್. ನಂದು ಇದು ಪಿಂಕ್ ಶರ್ಟ್ ವೈಟ್ ಆಗೋಯ್ತು. ಇದು ಕಿರಣಂದೆ ಸಕ್ಕತ್ತಾಳೆ. ನಾನು ಹಾಕದೆಲ್ಲ ಏ ಇದು ಇವಳ್ದೆ. ಅದು ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲ ನಂದಲ್ಲ, ನಿಂದೆ. ನಾನು ಹಿಂಗ್ ಕೊಟ್ಟಿದ್ದೆ ಅನ್ಸುತ್ತೆ. ನಾನು ಹಾಕಿಲ್ಲ, ಅದು ಗೊತ್ತಿಲ್ಲ ನನಗೆ. ಇಲ್ಲಿಂದ ಇಲ್ಲಿಗೆ ಬಂದು 3ನೇ ಜನರೇಷನ್. ಫೈನಲಿ ನನಗೆ ರೊಟ್ಟಿ ಚಟ್ನಿ ಮತ್ತೆ ಸಾಂಬಾರ್ ಸಿಕ್ತು. ಇವಾಗ ಅದನ್ನ ತಿನ್ಬೇಕು. ಇವರಿಬ್ರು ಒಂದೇ ತಟ್ಟಲ್ಲಿ ಕುತ್ಕೊಂಡು ತಿಂತವ್ರೆ. ನನ್ನ ನಾಳೆ ಒಂದು ಶೂಟ್ ಇದೆ, ಸೊ ಹಾಗಾಗಿ ಅದ್ರದ್ದೇನು ಅಂತ ಹೇಳ್ಬಿಟ್ಟು ಫುಲ್ ಎಲ್ಲ ಡಿಸ್ಕಷನ್ ನಡೀತಾ ಇದೆ. ಅದು ಡಿಸ್ಕಷನ್ ಆದಮೇಲೆ ನಾಳೆ ಈಗ ಮುಗ ಎದ್ಬಿಟ್ಟು ಓಡ್ತಾ ಇರಬೇಕು. ನೀವು ಬನ್ನಿ ರೊಟ್ಟಿ ತಿನ್ನೋಣ. ಚಟ್ನಿ ಮಾತ್ರ ಸಖತ್ತಾಗಿ ಮಾಡ್ತಾರೆ ಗೈಸ್ ನಮ್ಮಪ್ಪ. ಸೊ ಗೈಸ್ ಬೆಳಗ್ಗೆನೆ 6:30 ಹೊರಡ್ತವ್ರು ಇವರು. ಮತ್ತೆ ಬನ್ನಿ. ಬಾಯ್ ಮೇಡಮ್, ಸಂಡೆ ಬರ್ರಿ ಅಯ್ಯ. ಬಾಯ್.